ಫೈನಲಿ ನಮ್ಮ ಪ್ರಿಡಿಕ್ಷನ್ಸ್ ಬ್ಯಾಕ್ ಟು ಟ್ರ್ಯಾಕ್. ಈಗ ಬ್ಯಾಕ್ ಟು ಬ್ಯಾಕ್ 4 ಮ್ಯಾಚಸ್ ಅನ್ನ ಕಂಟಿನ್ಯೂಸ್ ಗೆ ವಿನ್ ಕೂಡ ಮಾಡಿದೀನಿ. ಅಂದ್ರೆ ಏನೇನ್ ಯಾವ ಟೀಮ್ ವಿನ್ ಆಗುತ್ತೆ ಅಂತ ಹೇಳಿದೀನಿ, ಅದೇ ಟೀಮ್ ವಿನ್ ಕೂಡ ಆಗಿದೆ. ನಿನ್ನೆ ಕೂಡ ಅಷ್ಟೇ RCB ಮತ್ತೆ GT ಕೂಡ ಇತ್ತು. ಸುಮಾರು 90-95% ಜನಲ್ಲಿ RCB ವಿನ್ ಆಗುತ್ತೆ ಅಂತ ಕೂಡ ಹೇಳಿದ್ರು. ಆದ್ರೆ ಅಲ್ಲಿ GT ಅಂತ ಟೆಲಿಗ್ರಾಮ್ ಅಲ್ಲಿ ಪ್ರಿಡಿಕ್ಷನ್ ಕೂಡ ಕೊಟ್ಟಿದ್ದೆ. ಹಾಗಾಗಿ ನಾನು ನಿಮ್ಗೆ ಹೇಳೋದು, ಟೆಲಿಗ್ರಾಮ್ ಗೆ ಜಾಯ್ನ್ ಆದ್ರಿ ಅಂದ್ರೆ ಆಫ್ಟರ್ ಟಾಸ್ ನಿಮ್ಗೆ ಆಲ್ಮೋಸ್ಟ್ ಅಕ್ಯುರೇಟ್ ಪ್ರಿಡಿಕ್ಷನ್ ಕೂಡ ನೋಡಕ್ಕೆ ಸಿಗುತ್ತೆ, ಮತ್ತೆ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ ಅಂತ. ಹಾಗಾಗಿ ನೀವಿನ್ನೂ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ, ಈಗಲೇ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ. ಅದಾದ್ಮೇಲೆ ಅದಕ್ಕಿಂತ ಹಿಂದಿನ ಮ್ಯಾಚ್ ಕೂಡ ಅಷ್ಟೇ MI ಮತ್ತೆ SRH ಇದ್ದಾಗ ತುಂಬಾ ಜನ MI ಅಂತ ಹೇಳ್ತಾ ಇದ್ರು, ಅದರಲ್ಲಿ SRH ಕೂಡ ವಿನ್ ಆಯ್ತು. ಅದಕ್ಕಿಂತ ಹಿಂದಿನ ಮ್ಯಾಚ್ ಹೋದ್ವಿ ಅಂದ್ರೆ ಪಂಜಾಬ್ ಮತ್ತೆ RR ಮ್ಯಾಚ್ ಕೂಡ ಇತ್ತು. ಆ ಮ್ಯಾಚ್ ಅಲ್ಲಿ ಅಂತೂ ಸುಮಾರು 99% ಜನ ಸುಮಾರು ಪಂಜಾಬೇ ವಿನ್ ಆಗುತ್ತೆ ಅಂತ ಕೂಡ ಹೇಳ್ತಿದ್ರು, ಯಾಕಂದ್ರೆ ಆ ತರ ಫಾರ್ಮ್ ಅಲ್ಲಿ ಕೂಡ ಇದ್ರಲ್ಲ. ನಾನಿಲ್ಲಿ RR ವಿನ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಸೊ ಇಲ್ಲಿ ಕಂಟಿನ್ಯೂಸ್ ಗೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಕೂಡ ಒಂದಿಲ್ಲಿ ವಿನ್ ಕೂಡ ಆಗ್ತದೆ. ಸೊ ಇವತ್ತು ಕೂಡ ಅಷ್ಟೊಂದು ಸಖತ್ತಾಗಿರೋ ಮ್ಯಾಚ್ ಕೂಡ ಇದೆ. ಯಾವುದು DC ಮತ್ತೆ RR ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ, ಅದಾದ್ಮೇಲೆ ಯಾವ ಪ್ಲೇಯರ್ ಫ್ಲಾಪ್ ಆಗ್ತಾರೆ, ಯಾರು ಹಿಟ್ ಆಗ್ತಾರೆ ಒಂದೊಂದಾಗೆ ನೋಡ್ತಾ ಹೋಗೋಣ. ಅದಾದ್ಮೇಲೆ ನಿನ್ನೆ ಕೆಲವೊಂದು ಪ್ಲೇಯರ್ ಪ್ರಿಡಿಕ್ಷನ್ ಕೂಡ ಕೊಟ್ಟಿದ್ದೆ. ಜೇಕಬ್ ಬೆತ್ತಲ್ ಇಲ್ಲಾಂದ್ರೆ ದೇವದತ್ ಪಡಿಕಲ್ ಫ್ಲಾಪ್ ಆಗ್ತಾರ ಅಂತ. ಅದಾದ್ಮೇಲೆ ಅವ್ನು ಯಾರೋ ಗೊತ್ತಿಲ್ಲ ಗುರು ಬಂದು ಮ್ಯಾಚ್ ಮುಗಿಯಕ್ಕೂ ಬಂದೊಂದು ಕಮೆಂಟ್ ಮಾಡ್ದ, ರಜತ್ ಪಡಿಕಲ್ ಆಡ್ತಾರ ಅಂತ ಕೂಡ ಹೇಳಿದ್ದೆ. ಅದಾದ್ಮೇಲೆ ಇಲ್ಲಿ ದೇವದತ್ ಪಡಿಕಲ್ ಆಡಲ್ಲ ಅಂತ ಕೂಡ ಹೇಳಿದ್ದೆ, ಆದ್ರೆ ಅವ್ರು ಆಡಿದ್ರ ಅಂತ. ಈ ಅಂದ್ರೆ ತಗಡು ರಿವ್ಯೂ ಕೊಡ್ತಾ ಅಂತ ಕಮೆಂಟ್ ಅನ್ನ ಕೂಡ ಹಾಕಿದ್ದ. ಕೇಳೋಸ್ಕೋ ತಗಡೆ, ನಾನು ಹೇಳಿದ್ದು ದೇವದತ್ ಪಡಿಕಲ್ ಇಲ್ಲಾಂದ್ರೆ ಜೇಕಬ್ ಬೆತ್ತಲ್ ಇಬ್ರಲ್ಲಿ ಒಬ್ರು ಆಡ್ತಾರೆ ಅಂತ. ಅಂದ್ರೆ ಒಬ್ರು ಫ್ಲಾಪ್ ಆಗ್ತಾರೆ, ಒಬ್ರು ಆಡ್ತಾರೆ ಅಂತ ಕೂಡ ಹೇಳಿದ್ದೆ. ನಿಂಗೆ ಇನ್ನೂ ಅನುಮಾನ ಆಯ್ತು ಅಂದ್ರೆ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ನ RCB ಮತ್ತೆ GTದು, ಆ ವಿಡಿಯೋ ತೆಗೆದು ನೋಡು, ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದಾದ್ಮೇಲೆ ಜೋಸ್ ಬಟ್ಲರ್ನ ನೇಮನ್ನ ನೆನ್ಪಿಟ್ಕೊಂಡ್ರಿ ಅಂತ ಕೂಡ ಹೇಳಿದ್ದೆ. ಚೆಚ್ಚಿದ್ರು ನೆನ್ನೆ ಸರಿಯಾಗಿ ಕೆಲಸವನ್ನ ಕೂಡ ಮಾಡ್ಕೊಟ್ರು. ಅದಾದ್ಮೇಲೆ ಅದಕ್ಕಿಂತ ಹಿಂದಿನ ಮ್ಯಾಚ್ SRH MI ಆಯ್ತಲ್ಲ, ಅವಾಗ್ಲೂ ಕೂಡ ಅಷ್ಟೇ ಕ್ಲಾಸ್ ನೇಮ್ ನೆನಪಲ್ಲಿ ಇಟ್ಕೊಂಡ್ರಿ ಅಂತ ಕೂಡ ಹೇಳಿದೆ. ಕ್ಲಾಸನ್ನು ಅದೇ ರೀತಿ ಕೂಡ ಚೆಚ್ಚಿದ್ರು. ಸೊ ಕೆಲವರು ಏನ್ ಗೊತ್ತಾ, ಪ್ರಿಡಿಕ್ಷನ್ ಅಂದ್ರೆ 100% ಅಂತ ಅನ್ಕೊಂಡಿದ್ದಾರೆ. ಅದನ್ನ ಫಸ್ಟ್ ತಲೆಯಿಂದ ತೆಗ್ದಾಕ್ಬಿಡಿ. ಕಮೆಂಟ್ ಮಾಡೋಕ್ಕಿಂತ ಮುಂಚೆ, ಅಂದ್ರೆ ಬ್ಯಾಡ್ ಕಮೆಂಟ್ ಯಾರು ಆಗ್ತಿಲ್ಲ ಅವರಿಗೆ ಹೇಳ್ತಾ ಇದ್ದೀನಿ, ನೀವು ಬ್ಯಾಡ್ ಕಮೆಂಟ್ ಆಗ್ತಿರಲ್ಲ, ಅದ್ರ ಜೊತೆ ನಿಮ್ಮ ನಂಬರ್ನ ಕೂಡ ಹಾಕಿ. ನೆಕ್ಸ್ಟ್ ನಾನು ಪ್ರಿಡಿಕ್ಷನ್ ವಿಡಿಯೋ ಮಾಡ್ತಿಲ್ಲ, ಅದಕ್ಕಿಂತ ಮುಂಚೆ ಫಸ್ಟ್ ನಮಗೆ ಸಜೆಷನ್ ತಿಳ್ಕೊಳ್ತೀನಿ ನಿಮ್ಮಿಂದ. ಇವತ್ತು ಯಾರು ಆಡ್ತಾರೆ, ಯಾರು ಫ್ಲಾಪ್ ಆಗ್ತಾರೆ, ಅದಾದ್ಮೇಲೆ ಮ್ಯಾಚ್ ವಿನ್ನರ್ ಯಾರು ಆಗ್ತಾರೆ ಅಂತ. ಸೊ ಗುರು ಇಷ್ಟು ಅಕ್ಯುರೇಟ್ ಆಗಿ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ, ಅದಾದ್ಮೇಲೆ ಪ್ರಿಡಿಕ್ಷನ್ ಕೊಡ್ತಾ ಇದೀನಿ, ಆದ್ರೂ ಕೂಡ ಬಂದು ಬ್ಯಾಡ್ ಕಮೆಂಟ್ಸ್ ಮಾಡ್ತೀರಾ ಅಂದ್ರೆ ಏನ್ ಹೇಳ್ಬೇಕು ಏನು ಅಂತ ಗೊತ್ತಾಗಲ್ಲ. ನಿನ್ನೆ ಕೂಡ ಅಷ್ಟೇ ಏನೇನು ಪ್ಲೇಯರ್ ಪ್ರಿಡಿಕ್ಷನ್ ಕೊಟ್ಟಿದೆ ಆಲ್ಮೋಸ್ಟ್ ಸರಿ ಕೂಡ ಆಗಿದೆ. ಅದಾದ್ಮೇಲೆ ಮ್ಯಾಚ್ ಪ್ರಿಡಿಕ್ಷನ್ ಕೂಡ ಇನ್ನೇ ಸರಿ ಕೂಡ ಆಗಿರುವಂತದ್ದು. ಸೊ ಬಿಡಿ, ಬ್ಯಾಡ್ ಕಮೆಂಟ್ಸ್ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ರಿಪ್ಲೈ ಯಾವ ತರ ಕೊಡ್ಬೇಕು ಆ ತರ ಆಲ್ಮೋಸ್ಟ್ ಕೊಡ್ತೀನಿ. ಪಾಪ ಸಪೋರ್ಟ್ ಮಾಡೋರು ಕೂಡ ತುಂಬಾ ಜನ ಸಪೋರ್ಟ್ ಕೂಡ ಮಾಡ್ತೀರಾ, ಮ್ಯಾಚ್ ಲಾಸ್ ಆದಾಗಲೂ ಕೂಡ ಸಪೋರ್ಟ್ ಮಾಡ್ತೀರಾ, ಮ್ಯಾಚ್ ವಿನ್ ಆದಾಗಲೂ ಕೂಡ ಸಪೋರ್ಟ್ ಮಾಡ್ತೀರಾ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ IPL ಪ್ರಿಡಿಕ್ಷನ್ ವಿಡಿಯೋಗಳನ್ನ ಮತ್ತೆ ಪೋಸ್ಟ್ ಮ್ಯಾಚ್ ಅನಲೈಸಿಸ್ ವಿಡಿಯೋಗಳನ್ನ ಮುಂದೆ ಕೂಡ ನೋಡ್ತಾ ಇರ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಮತ್ತೆ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡ್ಬಿಡಿ. ಮತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಒಬ್ಬ ಟಾಪ್ ಪ್ಲೇಯರ್ ಫ್ಲಾಪ್ ಕೂಡ ಆಗ್ತಾನೆ. ಸೊ ಯಾರು ಅಂತ ಹೇಳ್ತೀನಿ, ಲಾಸ್ಟ್ ತನಕ ನೋಡಿ. ಇವತ್ತಿನ ಮ್ಯಾಚ್ ನಡೀತಿರೋದೇ ಸವಾಯಿ ಕ್ರಿಕೆಟ್ ಸ್ಟೇಡಿಯಂ ಜೈಪುರದಲ್ಲಿ ಮ್ಯಾಚ್ ಕೂಡ ನಡೀತಿದೆ. ಈ ಪಿಚ್ ಯಾವ ತರ ಅಂದ್ರೆ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ಕೂಡ ಆಗಿದೆ. ಇಲ್ಲಿ ಪೇಸರ್ಸ್ ಕೂಡ ಅದೇ ರೀತಿ ಹೆಲ್ಪ್ ಕೂಡ ಸಿಗುತ್ತೆ, ಅದಾದ್ಮೇಲೆ ಸ್ಪಿನ್ನರ್ಸ್ ಕೂಡ ಅದೇ ರೀತಿ ಹೆಲ್ಪ್ ಕೂಡ ಸಿಗುವಂತದ್ದು. ಇಲ್ಲಿ ನಾವು ಏನಿಲ್ಲ ಅಂದ್ರೂ ಕೂಡ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 180-190 ರನ್ ಆರಾಮಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ರೀಸೆಂಟ್ ಆಗಿ ರಾಜಸ್ಥಾನ್ ಮತ್ತೆ SRH ಮ್ಯಾಚ್ ಆಯ್ತಲ್ಲ, ಅವಾಗ SRH ಅವರು 229 ರನ್ ತುಂಬಾ ಚೇಸ್ ಮಾಡಿ ಬಿಸಾಕಿದ್ದು ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ, ಮತ್ತೆ ಅದೇ ರೀತಿ ಬೌಲಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ. ಒಂಥರ ಈಕ್ವಲ್ ಆಗಿ ಇಬ್ಬರಿಗೂ ಅಡ್ವಾಂಟೇಜ್ ಕೂಡ ಸಿಗುವಂತದ್ದು. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮ್ ಗಿಂತ ಚೇಸಿಂಗ್ ಮಾಡಿರೋ ಟೀಮ್ಗೆ ಜಾಸ್ತಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಅಂದ್ರೆ ಲಾಸ್ಟ್ 5 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ 5 ಮ್ಯಾಚಸ್ ಅಲ್ಲಿ 2 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮ್ ವಿನ್ ಆದ್ರೆ 3 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಸೆಕೆಂಡ್ ಅಂದ್ರೆ ಚೇಸಿಂಗ್ ಮಾಡಿರೋ ಟೀಮ್ ಇಲ್ಲಿ ವಿನ್ ಕೂಡ ಆಗಿದೆ. ಸೊ ಇವತ್ತು ಟಾಸ್ ಅನ್ನ ವಿನ್ ಆದ್ರು ಆಲ್ಮೋಸ್ಟ್ ಚೇಸಿಂಗ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇನ್ನ ಲಾಸ್ಟ್ 65 ಮ್ಯಾಚ್ ಸ್ಟಾರ್ಟ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ 23 ಮ್ಯಾಚ್ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮ್ ವಿನ್ ಆದ್ರೆ ಸುಮಾರು 42 ಮ್ಯಾಚ್ ಇಲ್ಲಿ ಬ್ಯಾಟಿಂಗ್ ಸೆಕೆಂಡ್ ಅಂದ್ರೆ ಚೇಸಿಂಗ್ ಮಾಡಿರೋ ಟೀಮ್ ಇಲ್ಲಿ ವಿನ್ ಕೂಡ ಆಗಿದೆ. ಇನ್ನ ಟೀಮ್ಸ್ ಕಡೆ ಬಂದ್ವಿ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಈಗಾಗಲೇ ನೋಡಿದ್ರೆ ಯಾವ ತರ ಫಾರ್ಮ್ ಅಲ್ಲಿ ಇದ್ರ ಅಂತ. ಲಾಸ್ಟ್ ಪಂಜಾಬ್ ನ ಸೋಲ್ಸಿ ಹಾಕಿದ್ದು, ಕಂಟಿನ್ಯೂಸ್ ಗೆ ವಿನ್ ಆಗ್ತಾ ಬರ್ತಿದ್ರು ಪಂಜಾಬ್ ಅವರು, ಅವ್ರನ್ನ ಸೋಲ್ಸಿ ಇಲ್ಲಿ ನಾವು ಇದೀವಿ ಗುರು IPL ಅಲ್ಲಿ, ನೀವು ಒಬ್ಬರೇ ಸ್ಟ್ರಾಂಗ್ ಟೀಮ್ ಅಲ್ಲ ಅಂತ ತೋರಿಸ್ಕೊಂಡಿದ್ದು ಲಾಸ್ಟ್ RR ಅವರು. ಅದಾದ್ಮೇಲೆ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ, ಅದೇ ರೀತಿ ಬೌಲಿಂಗ್ ಲೈನ್ ಅಪ್ ಕೂಡ ಅದೇ ರೀತಿ ಇದೆ. ನೋಡ್ಬೋದು ಇಲ್ಲಿ ವೈಭವ್ ಸೂರ್ಯವಂಶಿ ಮತ್ತೆ ಯಶಸ್ವಿ ಜೈಸ್ವಾಲ್ ಯಾವ ರೀತಿ ಆಡಿದ್ರು ನೀವೇ ನೋಡಿದ್ರ. ಅದಾದ್ಮೇಲೆ ಇಲ್ಲಿ ಕ್ಯಾಪ್ಟನ್ ರಿಯಾನ್ ಪರಾಗ್ ನೋಡಿ ಲಾಸ್ಟ್ ಟೈಮ್ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಕೂಡ ಬರಲಿ, ಮತ್ತೆ ಈ ಸೀಸನ್ ಅಂತ ಪರ್ಫಾರ್ಮೆನ್ಸ್ ಕೂಡ ಬಂದಿಲ್ಲ ರಿಯಾನ್ ಪರಾಗ್ ಇಂದ. ಆದ್ರೆ ಲಾಸ್ಟ್ ಮ್ಯಾಚ್ ಇಲ್ಲಿ ಡಗೌಟ್ ಅಲ್ಲಿ ಕೂತ್ಕೊಂಡು ಎಲ್ಲೋ ವ್ಯಾಪಿಂಗ್ ಮಾಡ್ಬೇಕಾದ್ರೆ ಅದನ್ನ ಸಿಗಾಕೊಂಡು ಈಗ 25% ಅವ್ರದ್ದು ಮ್ಯಾಚ್ ಫೀಸ್ ಕೂಡ ಮಾಡಿದ್ರೆ. ಅದಾದ್ಮೇಲೆ ಒಂದು ಡಿಮೆರಿಟ್ ಪಾಯಿಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅದೇನೋ ಗೊತ್ತಿಲ್ಲ ಗುರು, ಕೆಲವರಿಗೆ
ಗೇಮ್ ಆಡಲ್ಲ, ಆದ್ರೂ ಕೂಡ ಯಾವ್ದೋ ಲೆವೆಲ್ ಅಲ್ಲಿ ಅಟಿಟ್ಯೂಡ್ ತೋರ್ಸೋದು ಮತ್ತೆ ನನ್ನಿಂದನೇ ಟೀಮ್ ಅಂತ ಅನ್ಕೊಳ್ಳೋದು ಆತರ ಕೂಡ ಮಾಡ್ತಾರೆ. ಟೀಮ್ ಇನ್ನಕ್ಕೆ ಮೇನ್ ರೀಸನ್ ಅಲ್ಲಿ ಟಾಪ್ ಪಿಲ್ಲರ್ಸ್ ಗಳು ಇವರು ಯಶಸ್ವಿ ಜೈಸ್ವಾಲ್ ಮತ್ತೆ ಸೂರ್ಯವಂಶಿ, ಮತ್ತೆ ಆದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಜೋಫ್ರಾ ಆರ್ಕರ್, ನಾಂದ್ರೆ ಬರ್ಗರ್, ಸೊ ಒಳ್ಳೊಳ್ಳೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇದಿಲ್ಲ, ಅವರಿಂದಲೇ ಟೀಮ್ ವಿನ್ ಆಗ್ತಿದೆ. ಬಿಟ್ರೆ ಇಲ್ಲಿ ಕ್ಯಾಪ್ಟನ್ಸಿಯಿಂದ ಒಂದು ನಯಾ ಪೈಸೆಯಲ್ಲಿ ಹೆಲ್ಪ್ ಆಗ್ತಾ ಇಲ್ಲ. ಸೊ ಫಸ್ಟ್ ಇಲ್ಲಿ ಚೇಂಜ್ ಮಾಡಬೇಕು, ಕ್ಯಾಪ್ಟನ್ಸಿನ ಚೇಂಜ್ ಮಾಡಬೇಕು. ಅಲ್ಲಿವರೆಗೂ ಗೆ ಇದೇ ಆಕ್ಚುಲಿ ಟೀಮ್ ಸ್ಟ್ರಾಂಗ್ ಇದೆ, ಬಟ್ ಈ ತರ ಓವರ್ ಆಟಿಟ್ಯೂಡ್ ಇಂದ ಟೀಮ್ ಸ್ವಲ್ಪ ಕೆಳಗೆ ಹೋಗ್ತಿರುವಂತದ್ದು. ಸೊ ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರ ಅಂತ. ಇನ್ನ ಡೆಲ್ಲಿ ಟೀಮ್ ಕಡೆ ಬಂದ್ವಿ ಅಂದ್ರೆ ಇವತ್ತು ಮಿಚೆಲ್ ಸ್ಟಾರ್ಕ್ ಕೂಡ ಟೀಮಿಗೆ ವಾಪಸ್ ಕೂಡ ಆಗಿದ್ರೆ, ಒಂದು ಸ್ಟ್ರಾಂಗ್ ಬೌಲಿಂಗ್ ಲೈನಪ್ ಕೂಡ ಇಲ್ಲಿ ನೋಡಕ್ಕೆ ಸಿಗ್ತಿರುವಂತದ್ದು ಇವತ್ತು. ಇನ್ನ ಬ್ಯಾಟಿಂಗ್ ಅಲ್ಲಿ ಕೂಡ ಅದೇ ರೀತಿ ಕೂಡ ಇದಾರೆ. KL ರಾಹುಲ್, ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ಪೃಥ್ವಿ ಶಾ ಹಾಕೊಬಹುದು ಅಂತ ಅಪ್ಡೇಟ್ ಗಳು ಕೂಡ ಇದೆ. ಅದಾದ್ಮೇಲೆ ನಿತೀಶ್ ರಾಣಾ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದಾರೆ ಇವರಿಬ್ರು, KL ರಾಹುಲ್ ಮತ್ತೆ ನಿತೀಶ್ ರಾಣಾ. ಅದಾದ್ಮೇಲೆ ಇವತ್ತು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡ್ಬೇಕು. ಇನ್ನ ಟ್ರಿಸ್ಟನ್ ಸ್ಟಬ್ಸ್, ಅಭಿಷೇಕ್ ಪೊರೆಲ್, ಅದಾದ್ಮೇಲೆ ಈ ಕಡೆ ಕೆಳಗೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಇವತ್ತು ಮಿಚೆಲ್ ಸ್ಟಾರ್ಕ್ ಕೂಡ ಬಂದಿರೋದ್ರಿಂದ ಒಂದು ಒಳ್ಳೆ ಶಕ್ತಿ ಕೂಡ ಬಂದಂಗಾಗಿದೆ. ಅದಾದ್ಮೇಲೆ ಕುಲ್ದೀಪ್ ಯಾದವ್, ಮುಖೇಶ್ ಕುಮಾರ್, ಟಿ ನಟರಾಜನ್. ಸೊ ನೋಡ್ಬೇಕು ಇವತ್ತು ಯಾವ ತರ ರಾಜಸ್ಥಾನ ಕಟ್ ಆಗ್ತಾರ, ಇಲ್ಲ ಅಂದ್ರೆ ಕಿತ್ತು ಹೊಡಿತಾರ ಅಂತ ನೋಡೋಣಂತ ಏನಾಗುತ್ತೆ ಅಂತ. ಇನ್ನ ಈ ಪಿಚ್ ಅಲ್ಲಿ ಯಾರ ಸ್ಟಾರ್ಟ್ಸ್ ಚೆನ್ನಾಗಿದೆ ಅಂತ ನೋಡಕೋದ್ವಿ ಅಂದ್ರೆ ವೈಭವ್ ಸೂರ್ಯವಂಶಿ ಇದೇ ಪಿಚ್ ಅಲ್ಲಿ ಲಾಸ್ಟ್ ಮ್ಯಾಚ್ ಸುಮಾರು 36 ಬಾಲಿಗೇನೋ ಸೆಂಚುರಿ ಕೂಡ ಹೊಡೆದು ಬಿಸಾಕಿದ್ದು. ಸೊ ಹಾಗಾಗಿ ಈ ಪಿಚ್ ಅಲ್ಲಿ ವೈಭವ್ ಸೂರ್ಯವಂಶಿ ಸ್ಟಾರ್ಟ್ಸ್ ಚೆನ್ನಾಗಿದೆ, ನೋಡ್ಬೇಕು ಯಾವ ಪರ್ಫಾರ್ಮ್ ಮಾಡ್ತಾರ ಅಂತ. ಇನ್ನ ಜೈಸ್ವಾಲ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಒಂದ್ಸಲಿ ಏನೋ ಸೆಂಚುರಿಯನ್ನ ಕೂಡ ಹೊಡೆದಿದ್ರೆ. ಅದಾದ್ಮೇಲೆ ಜೋಫ್ರಾ ಆರ್ಕರ್ ಸ್ಟಾರ್ಟ್ಸ್ ಕೂಡ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಇನ್ನ ಡೆಲ್ಲಿ ಟೀಮ್ ಕಡೆ ಬಂದ್ವಿ ಅಂದ್ರೆ KL ರಾಹುಲ್ ನ ಸ್ಟಾರ್ಟ್ಸ್ ಇಲ್ಲಿ ಏನಿಲ್ಲ ಕೂಡ ಬ್ಯಾಟಿಂಗ್ ಅಲ್ಲಿ ಅವ್ರದ್ದು ಅವರೇಜ್ 50 ರನ್ ಕೂಡ ಇದೆ, ನೋಡ್ಬೇಕು ಯಾವ ತರ ಆಡ್ತಾರೆ ಅಂತ. ಅದಾದ್ಮೇಲೆ ಕುಲ್ದೀಪ್ ಯಾದವ್ ನ ಸ್ಟಾರ್ಟ್ಸ್ ಕೂಡ ಈ ಪಿಚ್ ಅಲ್ಲಿ ಚೆನ್ನಾಗಿ ನೋಡಕ್ ಸಿಗ್ತಾ ಇದೆ ಡೆಲ್ಲಿ ಟೀಮ್ ಕಡೆಯಿಂದ. ಇನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಇಂದ RR ಅಗೇನ್ಸ್ಟ್ ಯಾರು ಚೆನ್ನಾಗಿರೋ ಸ್ಟಾರ್ಟ್ಸ್ ಅನ್ನ ಹೊಂದಿದ್ರೆ ಅಂದ್ರೆ KL ರಾಹುಲ್ ನ ಸ್ಟಾರ್ಟ್ಸ್ RR ಅಗೇನ್ಸ್ಟ್ ಚೆನ್ನಾಗಿದೆ. ಇದುವರೆಗೂ ಸುಮಾರು ಒಂದು 6 ಹಾಫ್ ಸೆಂಚುರಿ ಕೂಡ ಹೊಡೆದಿದ್ರೆ ಅಗೇನ್ಸ್ಟ್ RR. ಸೊ ಹಾಗಾಗಿ ಸ್ಟಾರ್ಟ್ಸ್ ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಕುಲ್ದೀಪ್ ಯಾದವ್ ನ ಸ್ಟಾರ್ಟ್ಸ್ ಕೂಡ RR ಅಗೇನ್ಸ್ಟ್ ಚೆನ್ನಾಗಿದೆ. ಅದಾದ್ಮೇಲೆ ಇದುವರೆಗೂ ಒಂದೇ ಮ್ಯಾಚ್ ಅಲ್ಲಿ 4 ವಿಕೆಟ್ ಅನ್ನ ಕೂಡ ತೆಗೆದಿದ್ರೆ RR ಅಗೇನ್ಸ್ಟ್. ಸೊ ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರಂತ. ಅದಾದ್ಮೇಲೆ ಡೇವಿಡ್ ಮಿಲ್ಲರ್ ಒಂದ್ಸಲಿ RR ಅಗೇನ್ಸ್ಟ್ ಸುಮಾರು 124 ರನ್ ಕೂಡ ಹೊಡೆದಿದ್ರು 2021 ಅನ್ಸುತ್ತೆ. ಇವತ್ತು ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಡೇವಿಡ್ ಮಿಲ್ಲರ್ ಅಂತ. ಇನ್ನ ರಾಜಸ್ಥಾನ್ ರಾಯಲ್ಸ್ ಇಂದ ಡೆಲ್ಲಿ ಅಗೇನ್ಸ್ಟ್ ಯಾರ ಸ್ಟಾರ್ಟ್ಸ್ ಚೆನ್ನಾಗಿದೆ ಅಂದ್ರೆ ಯಶಸ್ವಿ ಜೈಸ್ವಾಲ್ ನ ಸ್ಟಾರ್ಟ್ಸ್ ತುಂಬಾ ಚೆನ್ನಾಗಿ ಕಾಣ್ತಿದೆ, ಈ ಪಿಚರ್ ಕೂಡ ಚೆನ್ನಾಗಿ ಕಾಣ್ತಿದೆ. ಅದಾದ್ಮೇಲೆ ಡೆಲ್ಲಿ ಅಗೇನ್ಸ್ಟ್ ಕೂಡ ಚೆನ್ನಾಗಿ ಕಾಣ್ತಿದೆ. ಆ ಡೆಲ್ಲಿ ಅಗೇನ್ಸ್ಟ್ ಆಡಿರೋ 6 ಇನ್ನಿಂಗ್ಸ್ ಅಲ್ಲಿ ಸುಮಾರು 127 ರನ್ ಕೂಡ ಸ್ಕೋರ್ ಮಾಡಿದ್ರೆ. ಅದಾದ್ಮೇಲೆ ಜೋಫ್ರಾ ಆರ್ಕರ್ ನ ಸ್ಟಾರ್ಟ್ಸ್ ಕೂಡ ಡೆಲ್ಲಿ ಅಗೇನ್ಸ್ಟ್ ಚೆನ್ನಾಗಿದೆ. ಇನ್ನ ಈ ಪಿಚ್ ಅಲ್ಲಿ ಡೆಲ್ಲಿ ಮತ್ತೆ ರಾಜಸ್ಥಾನ ಹೆಡ್ ಟು ಹೆಡ್ ನೋಡೋಕೋದ್ವಿ ಅಂದ್ರೆ ರಾಜಸ್ಥಾನಲ್ಲಿ 5 ಸಲ ವಿನ್ ಕೂಡ ಆಗಿದೆ, ಡೆಲ್ಲಿಲಿ 2 ಸಲ ವಿನ್ ಕೂಡ ಆಗಿದೆ. ಇಲ್ಲೂ ಕೂಡ ರಾಜಸ್ಥಾನ ತುಂಬಾ ಸ್ಟ್ರಾಂಗ್ ಆಗಿ ಡಾಮಿನೇಟ್ ಕೂಡ ಮಾಡ್ತಿದೆ. ಸೊ ನೋಡ್ಬೇಕು ಇವತ್ತು ಯಾರಿಗೆ ಅಡ್ವಾಂಟೇಜ್ ಸಿಗುತ್ತೆ ಅಂತ. ಇನ್ನ ಫೈನಲ್ ಆಗಿ ನಿಮ್ಮ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಮಿಂಚಬಹುದು ರಾಜಸ್ಥಾನ್ ಕಡೆಯಿಂದ ಮತ್ತೆ ಡೆಲ್ಲಿ ಕಡೆಯಿಂದ ನೋಡೋಕೋದ್ವಿ ಅಂದ್ರೆ ಫಸ್ಟ್ ರಾಜಸ್ಥಾನ ತಗೊಳ್ಳೋಣ, ಅದಾದ್ಮೇಲೆ ಡೆಲ್ಲಿ ನೋಡೋಣ ಅಂತೆ. ಸೊ ರಾಜಸ್ಥಾನ್ ಕಡೆಯಿಂದ ಇವತ್ತು ಜೈಸ್ವಾಲ್ ಇಂದ ಮತ್ತೆ ಒಂದು ಬಿಗ್ ಹಿಟ್ಟಿಂಗ್ ನೋಡಕ್ಕೆ ನಂಗೆ ಸಿಗುತ್ತೆ ಅಂತ ಕೂಡ ಅನಿಸ್ತದೆ. ಅದಾದ್ಮೇಲೆ ಇವತ್ತು ಸೂರ್ಯವಂಶಿ ಫ್ಲಾಪ್ ಆಗ್ತಾರೆ ಅಂತ ಎಲ್ಲ ಒಂದ್ ಕಡೆ ಅನಿಸ್ತದೆ. ಈಗ ಆಲ್ರೆಡಿ ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇರೋದ್ರಿಂದ ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಹಾಫ್ ಸೆಂಚುರಿ ಹೊಡಿಯೋಕೆ 42 ರನ್ 43 ರನ್ ಕೂಡ ಹೊಡೆದ್ರು. ಮತ್ತೆ ಈ ಪಿಚ್ ಅಲ್ಲಿ ಸ್ಟಾರ್ಟ್ಸ್ ಕೂಡ ಚೆನ್ನಾಗಿದೆ, ಬಟ್ ನನಗೆ ಇಲ್ಲಿ ಇವತ್ತು ಫ್ಲಾಪ್ ಆಗ್ತಾರೆ ಅಂತ ಕೂಡ ಅನಿಸ್ತದೆ. ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ ರಿಯಾನ್ ಪರಾಗ್ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ತಾರ ಅಂತ ನನಗೆ ಅನಿಸುತ್ತೆ. ಈಗ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಫ್ಲಾಪ್ ಆಗಿರೋದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ಬೋದು ಅಂತ ನನಗೆ ಅನಿಸ್ತದೆ. ನೋಡೋಣ ಹೇಗ್ ಪರ್ಫಾರ್ಮ್ ಮಾಡ್ತಾರಂತ. ಲಾಸ್ಟ್ ಫೈನ್ ಬಿದ್ದಿರಕವರು ಇವತ್ತು ನಾನು ಇದೀನಪ್ಪ ಆಟದಲ್ಲಿ ಅಂತ ತೋರ್ಸ್ಕೊಳಕರು ಆಡ್ತಾರ ಅಂತ ನೋಡ್ಬೇಕು. ಇನ್ನ ಜೋಫ್ರಾ ಆರ್ಕರ್ಗೆ ವಿಕೆಟ್ ಗಳು ಕೂಡ ಬೀಳ್ತವೆ. ಅದಾದ್ಮೇಲೆ ರವೀಂದ್ರ ಜಡೇಜಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬೋದು. ಇನ್ನ DC ಕಡೆಗೆ ಬಂದ್ವಿ ಅಂದ್ರೆ KL ರಾಹುಲ್ ಮತ್ತೆ ಟ್ರಿಸ್ಟನ್ ಸ್ಟಬ್ಸ್ ನೇಮನ್ನ ನೆನ್ಪಿಟ್ಕೊಂಡಿರಿ. ಇವತ್ತಿನ ಮ್ಯಾಚ್ ಅಲ್ಲಿ ಒಂದು ಬಿಗ್ ಹಿಟ್ಟಿಂಗ್ ಇಬ್ಬರಿಂದನೂ ಕೂಡ ನೋಡಕ್ಕೆ ಸಿಗ್ಬೋದು, KL ರಾಹುಲ್, ಟ್ರಿಸ್ಟನ್ ಸ್ಟಬ್ಸ್. ಅದಾದ್ಮೇಲೆ ಕುಲ್ದೀಪ್ ಯಾದವ್ ಮತ್ತೆ ಮಿಚೆಲ್ ಸ್ಟಾರ್ಕ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳುತ್ತೆ. ಇನ್ನ ನೋಡೋಣ ಯಾವ ತರ ಹೋಗುತ್ತೆ ಮ್ಯಾಚ್ ಅಂತ. ಪ್ಲೇಯರ್ ಪ್ರೊಡಿಕ್ಷನ್ ಆಲ್ಮೋಸ್ಟ್ ಸರಿ ಕೂಡ ಆಗ್ತದೆ. ಇವತ್ತಿನ ಮ್ಯಾಚ್ ಯಾವ ತರ ಹೋಗುತ್ತೆ ಅಂತ ನೋಡಬೇಕು. ಇನ್ನ ಫೈನಲ್ ಗೆ ಮ್ಯಾಚ್ ಪ್ರೊಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಟಾಸ್ ತುಂಬಾ ಇಂಪ್ಯಾಕ್ಟ್ ಕೂಡ ಮಾಡುತ್ತೆ. ಹಾಗಾಗಿ ಈ ಪ್ರೊಡಿಕ್ಷನ್ ಅನ್ನು ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ. ಟೆಲಿಗ್ರಾಮ್ ಲಿಂಕ್ ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕಡೆಗೆ ಪೋಸ್ಟ್ ಕೂಡ ಮಾಡಿದ್ದೀನಿ. ಎಲ್ಲ ಫ್ರೀ ಇದೆ, ಸಿಂಪಲ್ ಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಗೆ ಜಾಯ್ನ್ ಆಗೋದಷ್ಟೇ. ಯಾವುದೇ ರೀತಿ ಹೊಸ ಅಪ್ಡೇಟ್ ಇದ್ರು ಕೂಡ ಅಲ್ಲಿ ಪೋಸ್ಟ್ ಕೂಡ ಮಾಡ್ತಾ ಇರ್ತೀನಿ. ಮತ್ತೆ ಮ್ಯಾಚ್ ರಿಲೇಟೆಡ್ ಅಪ್ಡೇಟ್ ಕೂಡ ಬರ್ತಾ ಇರುತ್ತೆ ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ. ಸೊ ಮಜಾ ಕೂಡ ಇರುತ್ತೆ. ಸೊ ಪ್ರತಿಯೊಬ್ಬರು ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಅಕ್ಯುರೇಟ್ ಆಗಿರೋ ಒಂದು ಪ್ರೊಡಿಕ್ಷನ್ ಅನ್ನ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. 100% ಅಂತ ಹೇಳಲ್ಲ, 100% ಈ ಭೂಮಿ ಮೇಲೆ ಯಾರು ಕೂಡ ಇಲ್ಲ. ನಾವೇನ್ ಅನ್ಕೊಂಡಿರ್ತೀವಿ ಲಾಸ್ಟ್ ಮೊಮೆಂಟ್ ಅಲ್ಲಿ ಮ್ಯಾಚ್ ಟರ್ನ್ ಆಗೋ ಮೊಮೆಂಟ್ ಕೂಡ ಇರುತ್ತೆ. ಹಾಗಾಗಿ ಆಲ್ಮೋಸ್ಟ್ ನಾನು ಏನ್ ಅನಾಲಿಸಿಸ್ ಮಾಡಿರ್ತೀನಿ ಪಕ್ಕ ಪ್ರೆಡಿಕ್ಷನ್ಸ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ಚಾನಲ್ಗೆ ಜಾಯ್ನ್ ಆಗಿ ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗಾಗಿ ಚಾನಲ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.